ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ದೇನೆ ಎಂಡ್ವರೆಗೂ ನೋಡಿ. ಸೊ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ, ಹಾಗೆ ಅರ್ಥ ಆಗುತ್ತೆ. ಸೊ ಇದನ್ನು ಈ ಸ್ಕಾಲರ್ಶಿಪ್ ಬಂದು JK ಟೈರ್ಸ್ ಅವರು ಸ್ಪಾನ್ಸರ್ ಮಾಡ್ತಾರೆ. ಸೊ ಈ ವಿಡಿಯೋ ಬಂದು ಕಂಪ್ಲೀಟಾಗಿ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರೋದು ಹುಡುಗಿರು ಮಾತ್ರ. ಪೇರೆಂಟ್ಸು HMV ಅಂದರೆ ಹೆವಿ ಮೋಟರ್ ವೆಹಿಕಲ್ಸ್ ಓಡಿಸ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಲಾರಿ ಇರ್ಬೋದು, ಟ್ರಕ್ ಇರ್ಬೋದು, ಈ ಥರ ಹೆವಿ ಮೋಟರ್ಸ್ ವೆಹಿಕಲ್ಸ್ ಯಾರು ಓಡಿಸ್ತಿರ್ತಾರೆ ಅವ್ರ ಮಗಳಿಗೆ ಮಾತ್ರ, ಅಂದರೆ ಗಂಡು ಮಕ್ಕಳಿಗಿಲ್ಲ ಹೆಣ್ಮಗುಗೆ ಮಾತ್ರ ಸ್ಕಾಲರ್ಶಿಪ್ನ JK ಟೈರ್ಸ್ ಅವರವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಸ್ಕಾಲರ್ಶಿಪ್ ನೇಮ್ ಬಂದು JK ಟೈರ್ಸ್ ಶಿಕ್ಷಾ ಸಾರಥಿ ವಿದ್ಯಾರ್ಥಿ ವೇತನ 2025-26 ಪ್ರೋಗ್ರಾಮ್. ಇದು ಸ್ಕಾಲರ್ಶಿಪ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ JK ಟೈರ್ಸ್ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ತಿಳ್ಕೊಂಡಿರೋಣ. ಯಾಕಂದರೆ ನಾವು ಅದು ಗೊತ್ತಿಲ್ಲದೇ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ JK ಟೈರ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಬಗ್ಗೆ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ಇಲ್ಲೇ ಓದ್ಕೊಳ್ಳಿ. ನಾನು ಎಲ್ಲನೂ ಹೇಳುತ್ತಾ ಹೋದರೆ ತುಂಬ ವೀಡಿಯೋ ಲೆಂತಿ ಆಗಿಬಿಡುತ್ತೆ. ಸೊ ವೀಡಿಯೋ ನಿಮಗೂ ಕೇಳೋಕ್ಕಾಗಲ್ಲ. ನನ್ನ ಮೇನ್ ಬಂದಿಲ್ಲಿ ಎಲಿಜಿಬಿಲಿಟೀಸ್ ಏನಿದೆ ಅಂದರೆ ಅರ್ಹತೆಗಳು ಏನಿದೆ, ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು, ಮತ್ತು ಇದನ್ನು ಹೇಗೆ ಅಪ್ಲೈ ಮಾಡೋದು, ಮತ್ತು ಇದು ಕನ್ಫರ್ಮ್ ಬರುತ್ತಾ ಸ್ಕಾಲರ್ಶಿಪ್ ಅಂತ ತುಂಬ ಜನ ಡೌಟ್ ಇರುತ್ತೆ. 100% ಬರುತ್ತೆ. ನೀವು ಆ ಪಕ್ಕ ಹಾಕಿ. ಸೊ ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡಿದ್ರೆ ನಿಮಗೆ ಹತ್ರ ಇರುವಂಥ ನಿಯರೆಸ್ಟ್ ಎಲ್ಲಿ ಸೈಬರ್ ಇದೆ ಅಲ್ಲೇ ಹೋಗಿ ಅಪ್ಲೈ ಮಾಡಿ. ಮೊಬೈಲಲ್ಲಿ ನಿಮಗೆ ಆದರೆ ಓಕೆ, ಇಲ್ಲ ಅಂತಂದರೆ ರಿಸ್ಕ್ ತೊಗೋಬೇಡಿ, ಸೈಬರ್ ಸೆಂಟ್ರಲ್ಲೇ ಅಪ್ಲೈ ಮಾಡಿಸ್ಕೊಳ್ಳಿ. ಈ ಸ್ಕಾಲರ್ಶಿಪ್ಪು ಯಾವ್ಯಾವ ಸ್ಟೇಟಲ್ಲಿ ಕೊಡ್ತಿದ್ದಾರೆ ಅಂದರೆ ರಾಜಸ್ಥಾನ, ಮಧ್ಯಪ್ರದೇಶ್ ಮತ್ತು ಉತ್ತರಾಖಂಡ, ಹಾಗೆ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯದವ್ರಿಗೆ ಮಾತ್ರ ಈ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಸಿಗ್ತಾ ಇರೋದು. ಸೊ ಇಷ್ಟಿಗೆ ಮಾತ್ರ ಅವರು ಸಾರಥಿ ವಿದ್ಯಾರ್ಥಿ ವೇತನ ಎಜುಕೇಷನ್ ಜಾಸ್ತಿ ಇಂಪ್ರೂವ್ ಆಗಲಿ ಅಂತ, ಮತ್ತು ಯಾರ್ಯಾರಿಗೆ ಅದ್ರ ಫೆಸಿಲಿಟೀಸ್ ಸಿಕ್ಕಿಲ್ಲ, ಓದೋದಕ್ಕೆ ಇಂಟ್ರೆಸ್ಟ್ ಇದೆ ಮತ್ತು ಓದೋಕ್ಕಾಗ್ತಿಲ್ಲ ಅಂತ ಇರೋರಿಗೆ ಈ ಥರ ಬರೋದ್ರಿಂದ ಪ್ರತಿ ವರ್ಷವೂ ಸ್ಕಾಲರ್ಶಿಪ್ ನಿಮ್ಗೆ ಸಿಗುತ್ತೆ. ನೀವು ಇದನ್ನು ಅಪ್ಲೈ ಮಾಡಿ ನಿಮ್ಮದು ವೆರಿಫೈ ಆಗಿದೆ ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ ಅಂತ ಅಂದರೆ ನಿಮಗೆ ಪ್ರತಿ ವರ್ಷವೂ 25,000 ಸಿಗುತ್ತೆ. ನೀವು ಡಿಪ್ಲೊಮಾ ಮಾಡ್ತಿದ್ರೆ ಮತ್ತು ನಾರ್ಮಲ್ ಡಿಗ್ರಿ ಮಾಡ್ತಿದ್ರೆ ನಿಮಗೆ 15,000 ಸಿಗುತ್ತೆ. ಸ್ಪೆಷಲ್ ಡಿಗ್ರಿ ಅಂತಂದರೆ ಇಂಜಿನಿಯರಿಂಗ್ ಮಾಡ್ತಾಯಿದ್ರೆ ನಿಮಗೆ 25,000 ಸಿಗುತ್ತೆ. ಸೊ ಮಿಸ್ ಮಾಡ್ದೇ ಎಲ್ಲರೂ ಯಾರೇ ಪೇರೆಂಟ್ಸು ಹೆವಿ ಮೋಟರ್ಸ್ ವೆಹಿಕಲ್ ಓಡಿಸ್ತಾ ಇದ್ದಾರೆ ಆ ಎಲ್ಲ ಪೇರೆಂಟ್ಸ್ನ ಮಕ್ಕಳುಗಳು ಅಂದರೆ ಹೆಣ್ಮಗಳು ಅಪ್ಲೈ ಮಾಡಿದ್ದೇನೆ ಮಿಸ್ ಮಾಡ್ದೇ. ಎಲಿಜಿಬಿಲಿಟೀಸ್ ಏನಿದೆ ಅಂದರೆ ಹೆವಿ ಮೋಟರ್ಸ್ ವೆಹಿಕಲ್ಸ್ ಚಾಲಕರ ಪುತ್ರಿಯರಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಮತ್ತು ಪ್ರೀವಿಯಸ್ ಇಯರ್ ಅಂದರೆ ನೀವು ಇವಾಗ ಸೆಕೆಂಡ್ ಇಯರ್ ಡಿಗ್ರಿಲಿದ್ದೀರಾ ಅಂದರೆ ಫಸ್ಟ್ ಇಯರ್ ಡಿಗ್ರಿಲಿ ನೀವು ಮಿನಿಮಮ್ 55% ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂದರೆ ನೀವು ಎಲಿಜಿಬಲ್ ಇದ್ದೀರಾ. ಮತ್ತು ನಿಮ್ಮದು ಕುಟುಂಬದ ವಾರ್ಷಿಕ ಆದಾಯ ಅಂದರೆ ನಿಮ್ಮ ಟೋಟಲ್ ಇನ್ಕಮು 5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಮತ್ತು JK ಟೈರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರಬಾರ್ದು, ಇವರಷ್ಟೇ ಎಲಿಜಿಬಲ್ ಇರ್ತಾರೆ. ಸೊ ಎಲಿಜಿಬಿಲಿಟೀಸ್ನ ಒಂದ್ಸಲ ನೀವು ನೋಡ್ಕೊಳ್ಳಿ. ಮತ್ತು ಬೆನಿಫಿಟ್ಸ್ ಏನಿದೆ ಅಂದರೆ 25,000 ಪ್ರತಿ ವರ್ಷ ನಿಮಗೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ಪ್ರೊವೈಡ್ ಮಾಡ್ತಾರೆ. ಮತ್ತು ಸಾಮಾನ್ಯ ಡಿಗ್ರಿ ಅಂದರೆ BA ಇರ್ಬೋದು, BCom ಇರ್ಬೋದು, ಇದು ಕಾಮನ್ ಡಿಗ್ರಿ ಇರುತ್ತೆ, ಇವರಿಗೆ 15,000 ಇರುತ್ತೆ. ಮತ್ತು ಡಿಪ್ಲೊಮಾವರೆಗೂ ಕೂಡ 15,000 ಇರುತ್ತೆ. ಪ್ರತಿ ವರ್ಷವೂ ನಿಮ್ಮದು ಎಜುಕೇಷನ್ಸ್ ಕಂಪ್ಲೀಟ್ ಆಗೋವರೆಗೂ ಕೊಡ್ತಾರೆ. ಇರ್ಬೋದು ನಿಮಗೆ 25,000 ಯಾರಿಗೆ ಕೊಡ್ತಾರೆ ಅಂತ. ಸ್ಪೆಷಲ್ ಡಿಗ್ರಿ ಅಂದರೆ ಇಂಜಿನಿಯರಿಂಗ್ ಮಾಡ್ತಾ ಇರ್ಬೋದು, ಆ ಥರ ಏನಾದರೂ ಸ್ಪೆಷಲ್ ಡಿಗ್ರಿ ಮಾಡೋರಿಗೆ 25,000 ಇರುತ್ತೆ ಪ್ರತಿ ವರ್ಷವೂ. ಇದನ್ನು ಅಪ್ಲೈ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಅಂತ ನೋಡೋಣ. ಫಸ್ಟು ರೀಸೆಂಟಾಗಿರೋ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಮತ್ತು ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಲ್ಲ, ಅಡ್ಮಿಷನ್ದು ಒಂದು ಪ್ರೂಫ್ ಬೇಕು. ಹಾಗೆ ಪ್ರೀವಿಯಸ್ ಇಯರ್ ಅಂದರೆ ನಾನು ಹೇಳಿದ್ನಲ್ಲ ಫಸ್ಟ್ ಇಯರ್ ಮಾಡಿದ್ದೀರಾ ಅಂತಂದರೆ ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಕೊಡಬೇಕು. ಮತ್ತು 10th ಮತ್ತು 12th ಅಂದರೆ PUC ಮತ್ತು SLCದು ಮಾರ್ಕ್ಸ್ ಕಾರ್ಡ್ ಕೊಡಬೇಕು, ಅಂದರೆ ಜೆರಾಕ್ಸನ್ನೇ. ಮತ್ತು ಕಾಲೇಜ್ ಪೇಮೆಂಟ್ ರಿಸಿಪ್ಟ್ ಅಂದರೆ ನೀವು ಅಡ್ಮಿಷನ್ ಆಗಬೇಕಾದ್ರೆ ಕಾಲೇಜ್ಗೆ ಪೇಮೆಂಟ್ ಮಾಡಿದ್ರಲ್ಲ ಅದ್ರದ್ದು ರೆಸಿಪ್ಟ್ ಕೊಡಬೇಕು. ಅದು ಟ್ಯೂಷನ್ ಫೀಸ್ ಇರ್ಬೋದು, ಹಾಸ್ಟೆಲ್ ಫೀಸ್ ಇರ್ಬೋದು, ಬುಕ್ಸ್ ಎಕ್ಸೆಟ್ರಾ ಇದೆಲ್ಲ ಆ್ಯಡ್ ಆಗಿರುವಂಥ ಫೀಸ್ ಸ್ಟ್ರಕ್ಚರ್ ಇರುವಂಥ ನೀವು ಪೇಮೆಂಟ್ ಮಾಡಿರ್ತಿರಲ್ಲ ಅದು ರೆಸಿಪ್ಟ್ ಕೊಡಬೇಕು. ಹಾಗೆಯೇ ನಿಮ್ಮದು ಫ್ಯಾಮಿಲಿ ಇನ್ಕಮ್ದು ಪ್ರೂಫ್ ಕೊಡಬೇಕು. ಅವರಿಗೆ ಕನ್ಫರ್ಮ್ ಆಗಬೇಕಲ್ಲ ನಿಮ್ದು ಇನ್ಕಮ್ ಎಷ್ಟಿದೆ ಅಂತ. ಸೊ ನಿಮ್ಮ ತಂದೆದು ಸ್ಯಾಲ್ರಿ ಸ್ಲಿಪ್ ಇರ್ಬೋದು, IT ಏನಾದ್ರು ರಿಟರ್ನ್ ಮಾಡ್ತಿದ್ರೆ ಅದಿರ್ಬೋದು. ಆ ಥರ ಎಕ್ಸ್ಟ್ರಾ ಏನಾದರೂ ಇತ್ತಂದರೆ ಅದನ್ನೇ ಪ್ರೂಫ್ ಕೊಡ್ಬೋದು ನೀವು. ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಅಪ್ಲಿಕೇಶನ್ಸ್ದು ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಹಾಗೆಯೇ ಇದ್ರದ್ದು ಫೈಲ್ ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ. ನೀವು ಒಂದ್ಸಲ ಚೆಕ್ ಮಾಡಿ, ನೀವು ಕೂಡ ಈ ಫೈಲ್ನ ಒಂದ್ಸಲ ಓದ್ಕೊಂಡು ಅಪ್ಲೈ ಮಾಡಿ. ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಮತ್ತು ನಿಮ್ಮದು ಪೇರೆಂಟ್ಸು ಡ್ರೈವಿಂಗ್ ಲೈಸೆನ್ಸು, ಮತ್ತು ಲೇಬರ್ ಕಾರ್ಡ್ ಮಾಡಿಸಿದ್ರೆ ನೀವು ಲೇಬರ್ ಕಾರ್ಡ್, ಇದಿಷ್ಟು ಡಾಕ್ಯುಮೆಂಟ್ಸ್ನ ಕೊಡಬೇಕು. ಇದ್ರ ಜೊತೆಗೆ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಪ್ಯಾನ್ ಕಾರ್ಡ್ ನಿಮ್ಮದು, ಇದಿಷ್ಟನ್ನು ಕೊಟ್ಟು ನೀವು ಅಪ್ಲೈ ಮಾಡಬೇಕು. ಈ ಸ್ಕಾಲರ್ಶಿಪ್ಗೆ ಲಾಸ್ಟ್ ಡೇಟ್ ಬಂದು ಅಕ್ಟೋಬರ್ 6 ಇದೆ, ಅಂದರೆ 6ನೇ ತಾರೀಕು 2025 ಅಕ್ಟೋಬರ್ ಮಂತಿಗೆ ಲಾಸ್ಟ್ ಡೇಟ್ ಇದೆ. ಅಂದರೆ ನೆಕ್ಸ್ಟ್ ಮಂತ್ 6ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಯಾರು ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡ್ದೇನೆ ಬೇಗ ಅಪ್ಲಿಕೇಶನ್ ಹಾಕಿ. ಯಾನ್ಸು ಹೆವಿ ಮೋಟರ್ಸ್ ವೆಹಿಕಲ್ಸ್ನ ಓಡಿಸ್ತಿರ್ತಾರೆ ಅವರೆಲ್ಲ ಮಕ್ಕಳು ಅಂದರೆ ಹೆಣ್ಮಕ್ಳುಗಳು ಇದನ್ನು ಯೂಸ್ ಮಾಡ್ಕೊಳ್ಳಿ. JK ಟೈರ್ಸ್ ಶಿಕ್ಷಾ ಸಾರಥಿ ವಿದ್ಯಾರ್ಥಿ ವೇತನ ಪ್ರತಿ ವರ್ಷವೂ ಇವರು ಪ್ರೋಗ್ರಾಮ್ ಮಾಡ್ತಾನೆ ಬಂದಿದ್ದಾರೆ ಸ್ಕಾಲರ್ಶಿಪ್ದು. ಯಾರು ಮಿಸ್ ಮಾಡ್ದೇ ಅಪ್ಲೈ ಮಾಡಿ ಹುಡುಗಿರು. ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ, ಹಾಗೆ ಫೈಲ್ ಕೂಡ ಅಪ್ಲೋಡ್ ಮಾಡಿರ್ತೀನಿ. ನೀವು ಒಂದ್ಸಲ ಚೆಕ್ ಮಾಡಿ. ನಿಮ್ಗೆ ಇನ್ ಕೇಸ್ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಏನಾದರೂ ಡೌಟ್ಸ್ ಇತ್ತಂದರೆ ನಾನು ಕಮೆಂಟ್ ಮಾಡಿ, ನಾನು ನೆಕ್ಸ್ಟು ಅದ್ರ ರಿಲೇಟೆಡ್ ವೀಡಿಯೋ ಮಾಡ್ತೀನಿ. ಒಂದೇ ವೀಡಿಯೋ ಆದರೆ ಲೆಂತಿ ಆಗಿಬಿಡುತ್ತೆ. ಸೊ ನಾನು ಈ ಇನ್ಫಾರ್ಮೇಷನ್ಸ್ ಅಷ್ಟೇ ಕೊಟ್ಟಿದ್ದೀನಿ, ಹೇಗೆ ಅಪ್ಲೈ, ಡಾಕ್ಯುಮೆಂಟ್ಸ್ ಏನು ಬೇಕು, ಎಲಿಜಿಬಿಲಿಟೀಸ್ ಏನಿದೆ ಅಂತ. ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಹೇಗೆ ಅದನ್ನು ಅಪ್ಲೋಡ್ ಮಾಡಬೇಕು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅಂತ ಪ್ರೊಸೀಜರ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ.
ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತೇನೋ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡ್ದೇನೆ ಬೇಗ ಅಪ್ಲಿಕೇಶನ್ಸ್ ಹಾಕಿ, ಮತ್ತು ವಿಡಿಯೋ ಯಾರಿಗಾದ್ರೂ ಯೂಸ್ ಆಗೋರಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಡಿಸ್ಕ್ರಿಪ್ಷನ್ನ ಮರೆಯದೇನೆ ಚೆಕ್ ಮಾಡಿ. ಥ್ಯಾಂಕ್ ಯು.